ಹಾಯ್ ಗೈಸ್, ವೆಲ್ಕಮ್ ಟು ದ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಥಂಬ್ನೇಲ್ಗೆ ಫೋಟೋವನ್ನು ಹೇಗೆ ಕಟ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಯಾಕಂದರೆ ಕೆಲವೊಬ್ಬರಿಗೆ ಯೂಟ್ಯೂಬ್ ಥಂಬ್ನೇಲ್ಗೆ ಫೋಟೋವನ್ನು ಹೇಗೆ ಕಟ್ ಮಾಡೋದಂತ ಗೊತ್ತಿರೋದಿಲ್ಲ. ತುಂಬ ಅಟ್ರಾಕ್ಟ್ ಆಗಿ ಕಾಣುವ ಒಂದು ಫೋಟೋವನ್ನು ತುಂಬ ಸಿಂಪಲ್ ಆಗಿ ಹೇಗೆ ಕಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫೋಟೋವನ್ನು ಕಟ್ ಮಾಡೋಕ್ಕೆ ಇನ್ಸ್ಟಾಟ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಆ್ಯಪಲ್ಲಿ ತುಂಬ ಸುಲಭವಾಗಿ ಫೋಟೋವನ್ನು ಕಟ್ ಮಾಡ್ಬೋದು. ಈ ಫೋಟೋವನ್ನು ಡೌನ್ಲೋಡ್ ಮಾಡೋಕ್ಕೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ಫೋಟೋವನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿದ ಮೇಲೆ ಇದರ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ವಿಡಿಯೋ, ಫೋಟೋ ಮತ್ತು ಕಾಲೇಜ್ ಅನ್ನೋ 3 ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ವಿಡಿಯೋ ಅಲ್ಲ, ಫೋಟೋ ನಾವು ಕಟ್ ಮಾಡಬೇಕಂದ್ರೆ ಫೋಟೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಬರುತ್ತೆ. ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಒಂದು ಗ್ಯಾಲರಿ ಫೋಟೋವನ್ನು ತೋರಿಸುತ್ತೆ. ನೀವು ಯಾವ ಫೋಟೋವನ್ನು ಕಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಯೂಟ್ಯೂಬ್ ಥಂಬ್ನೇಲ್ಗೆ ಒಂದು ತುಂಬ ಚೆನ್ನಾಗಿರೋ ಫೋಟೋವನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ತುಂಬ ಹಲವಾರು ಆಪ್ಷನ್ಗಳು ಕಾಣುತ್ತವೆ. ಇವು ಬೇಡ ನಮಗೆ. ಈ ಥರ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಕಟ್ಔಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಕಟ್ ಆಗಿರುತ್ತೆ. ಈ ಥರ ಒಂದು ಕಟ್ಟಾಗಿ ನಿಮಗೆ ಫೋಟೋವನ್ನು ಕೊಟ್ಟುಬಿಡುತ್ತೆ ಆ ಫೋಟೋ. ಇದನ್ನು ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನಿಮ್ಮ ಗ್ಯಾಲರಿಯಲ್ಲಿ ಈ ಫೋಟೋ ಸೇವ್ ಆಗಿರುತ್ತೆ. ಈ ಫೋಟೋವನ್ನು ನೀವು ನಿಮ್ಮ ಥಂಬ್ನೇಲ್ಗೆ ಉಪಯೋಗಿಸಬಹುದು. ಎಡಿಟ್ ಮಾಡೋಕ್ಕೆ ಫೋಟೋವನ್ನು ನೀವು ಕಟ್ ಮಾಡ್ಬೋದು. ಇದನ್ನು ಯೂಟ್ಯೂಬ್ ಥಂಬ್ನೇಲ್ಗೆ ಅಥವಾ ಬೇರೆ ಯಾವುದೋ ಎಡಿಟ್ ಬೇಕಾದರೂ ಉಪಯೋಗಿಸಬಹುದು. ಇದು ಫೋಟೋ ಕಟ್ ಮಾಡೋಕ್ಕೆ ಇದು ತುಂಬ ಸುಲಭವಾದ ವಿಧಾನ ಫ್ರೆಂಡ್ಸ್. ಇದು ನಿಮ್ಮ ಥಂಬ್ನೇಲ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.